Ayam kedawan nih sih. ಬಸ್ ಸ್ಟ್ಯಾಂಡು ಜಾಗನೂ ಒತ್ತುವರಿ ಮಾಡ್ಬೋದು ಮತ್ತು ಅವ್ನಿಗಿರೋದು ಈ ಕಾಲು 20 ಮುಂದೆ ಅವ್ನಿಗೆ ಫುಲ್ಲನ್ನು ನಡೆಸ್ಕೊಡ್ತಾರೆ ಸರ್. ಈ ಡೇಟ್ ಕೊಡ್ತಾರೆ. ಆ ಫುಲ್ಲನ್ನು ನೋಡ್ಕೊಟ್ರು ತಿರುವು ಮಾಡೋದು ಸರ್. ತಿರುವು ಮಾಡೋದು ಮತ್ತು 3 ಎಕರೆ ಕಾಂಪೌಂಡ್ ಹಾಕೊಂಡ್ಬಿಡ್ತಾರೆ. ಮಿಕ್ಕಿ ಜಮೀನು ನೋಡಿ ಈ ಸರಣ ಹೋಗೋದಕ್ಕೆ ದಾರಿ ಇಲ್ಲ ಸರ್. ಖರಾಬಿದೆ, ಸುಮಾರು ಜಾಗ ಇದೆ ಸರ್. ಎಷ್ಟು ಸಾರಿ ಕೊಟ್ಟರು ನಮಗೇನು ಪ್ರಯೋಜನ ಸರ್. ಮತ್ತು ಇನ್ನೊಂದು ಸರ್, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು ಇವ್ರೇನು ಮಾಡ್ತಾರೆ, ಎಲ್ಲ ಒಂದು ಎಕರೆ ಜಮೀನು ತೆಗಿತಾರೆ. ಒಂದು ಏನು ರಾಜಕೀಯ ಅನ್ನೋದು ಗೊತ್ತಾಗಲ್ಲ, ನಕಾಸು ರೋಡರು ಗೊತ್ತಿಲ್ಲ ಸರ್. ಸುಮಾರು ಈ ತಾಲೂಕು ತುಂಬ ಬೇಜಾನಿದೆ ಸರ್. ನಮ್ಗೆ ನೀವು ನಿಜವಾಗ್ಲೂ ಸರ್ ಅದನ್ನ ಫಸ್ಟ್ ಸರ್ ಸುಮಾರು ಜಾಗದಲ್ಲಿ ಇದೀಗ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಹೋಗ್ತಾರಲ್ಲ ಸರ್, ಸೆಕ್ರೆಟರಿ ಎಲ್ಲ ಕ್ರಾಪ್ಸ್ ಎಲ್ಲ ಸರ್ ಇರ್ತಾರೆ. ಅದನ್ನ ಯಾರೋ ಅವ್ರದ್ದು ಮನೆಯಲ್ಲೂ ಮಾಡೋದು. ಈಗ ರಾಜಕಾಲ ಇರುತ್ತೆ, ಅದು ಹೇಳ್ಬೇಕು ಈ ಥರ ಇದೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಮುಂದಿನ ನನ್ನ ಜಾಗ ಸಮೇತ ಕೊಡ್ತೀನಿ ಸರ್. ರಾಜಕಾಲ ಮೇಲೆ ಸುಮಾರು ಒಂದು 20ರಿಂದ 30 ಸೈಟ್ ಕೋಟ್ಯಾಂತರ ರೂಪಾಯಿ ಬಾಳೋದಷ್ಟು ಜಾಗವನ್ನು ಒತ್ತುವರಿ ಮಾಡಿ ಅದನ್ನ ಮಾರಾಟ ಮಾಡಿ ಈಸೋದು ಕಥಾ ಮಾಡಿದ್ವಿ ಸರ್. ಬೇಸಾಗಿದೆ. ನಾವು ಎಷ್ಟೋ ಸರ್ ಅರ್ಜಿ ಕೊಡಿ ಸರ್, ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ ಸರ್. ಸರ್ ಇವ್ರದ್ದು ಆಗಿದೆ ಸರ್, ಇವಾಗ ಮನೆ ಸಮೇತ ಇದೆ ಸರ್. ಮನೆ ನೋಡಿ ಸರ್, ಇವ್ರಿಗೆ ಬೇಕಾದ್ರೆ ಮೊನ್ನೆ ಆ ನೀರಿಗೆ ಹೋಗ್ಬಿಟ್ಟಿದ್ದಾರೆ. ಅವರು ಅದನ್ನು ಕಟ ಮಾಡ್ಕೊಳ್ಳೋಕೆ ಅವ್ರ ಕೈಲಿ ಆಗ್ತಲ್ಲ. ನಿಜ ಇನ್ನೊಂದು ಸುಂದರ ಮಾಡಿ ಎಲ್ಲ ಕಾಂಪೌಂಡ್ ಮಾಡ್ಕೊಳ್ತೀನಿ. ಈ ನಂಬರ್ ತಗೊಂಡು 2 ಸಾರಿ ಫೋನ್ ನಂಬರ್ ಆಗಿದೆ ಸರ್. ಇದರಲ್ಲಿ ಒಂದು ಬಿಡ್ತಾರೆ ಸರ್. ಟೋಟಲ್ ಅಂದರೆ 3-4 ಮನೆ ಬರುತ್ತೆ ಸರ್. ಅವ್ರು ತುಂಬ ತೊಂದರೆ ಕೊಡ್ತಾರೆ ಪಾಪ. ಅವ್ರಿಗೆ ಅಲ್ಲಿ ಇದ್ದಿರೋ ಮನೆ ಅವ್ರು ತೋಟ ಮಾಡೋಕೆ ಆಗ್ತದೆ. ಹ್ಞೂ ಸರ್, ಮೊದಲು ರಾಜಕಾಲವೇ ಫಸ್ಟ್ ತೆರವು ಮಾಡ್ಬೇಕಾದ್ರೆ ಬೊಮ್ಮೇರಪೇಟೆ ಪ್ರಾಂತದಲ್ಲಿ ಒಂದು ಮನೆ ಕೊಟ್ಟಿದ್ದೀವಿ. ಸುಮಾರು ವರ್ಷಗಳಿಂದನೇ ನಾವು ಮನೆಗಳು ಕೊಟ್ಟರು ಪ್ರಯೋಜನ ಆಗ್ತಲ್ಲ. ಅದು ಕಾರಣ ಏನಂತ ಗೊತ್ತಿಲ್ಲ. ಸುಮಾರು ಭೂಕಳ್ಳರು, ಸುಮಾರು ರಾಜಕಾಲ ಇದ್ದು, ನಕಾಸೆ ರೋಡ್ ಇದ್ದು, ಸರ್ಕಾರಿ ಗೋಮಾಳ ಇದ್ದು, ಬೇರೆ ಕ್ಯಾಸಂಗಿ ಪಾಪ ಪಾಣಿದವರಿಗೆ ದಾರಿ ಬಿಡದೆ ಈ ಭೂಗಳರು ಎಲ್ಲರಿಗೂ ಕಾಂಪೌಂಡ್, ಯಾಕಂದರೆ ಮೇನ್ ರೋಡ್ ಇದೆ. ಆ ಮೇನ್ ರೋಡ್ ಪಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಳೆ ಅಷ್ಟಂತ ಜಮೀನು ಇರುತ್ತೆ. ಆ ಸರ್ಕಾರಿ ಜಮೀನು ವಂಚನೆ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆಯವ್ರಿಗೆ ದಾರಿ ಬಿಡದಿರ ನಕಾಸೆ ರೋಡ್ ಅಡ್ಡ ಮಾಡಿಕೊಂಡು ಈ ರಾಜಕಾಲುವೆ ಮುಚ್ಕೊಂಡು ಸುಮಾರು ಜನ ಇದನ್ನ ತುಂಬ ಅನನುಕೂಲ ಮಾಡ್ತಿದ್ದಾರೆ. ಮತ್ತು ನಾನು ಕಂಡಂಗೆ ಸುಮಾರು ಒಂದು ರಾಜಕಾಲುವೆ ಮೇಲೇ ಸುಮಾರು 20-30 ಸೈಡಷ್ಟು ನಾನು ಅದು ಮುಂದಿನ ದಿನದಲ್ಲಿ ದಾಖಲೆ ಸಮೇತ ಕೊಡ್ತೀನಿ. ಆ ರಾಜಕಾಲುವೆ ಮೇಲೆ ಈ 30-40 ಸೈಟ್ ಮಾಡಿ ಸುಮಾರು 20 ಸೈಡಷ್ಟು ಮಾರಾಟ ಮಾಡಿದ್ದಾರೆ. ಅದನ್ನು ಈಸತ್ತು ಕಥಾ ಮಾಡಿದ್ದಾರೆ. ಇದಕ್ಕೆಲ್ಲ ಅಧಿಕಾರಿಗಳು ಹೊಣೆ ಇರ್ತಾರೆ. ಅಧಿಕಾರಿ ಇಲ್ಲದೆ ಅದು ಗೊತ್ತಾಗುತ್ತೆ, ಆ ಡಿಶಾಂಕ್ ಹಾಕಿದ್ರೂ ಗೊತ್ತಾಗುತ್ತೆ ಅದು ರಾಜಕಾಲುವೆ ಇಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ತಿಳಿದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಹೊಣೆ ಆಗಿರ್ತಾರೆ. 100% ನಾನು ಅದನ್ನು ಬಿಚ್ಚಿಡ್ತೇನೆ. ಮುಂದಿನ ತಿಂಗಳಲ್ಲೇ ಇದೆಲ್ಲ ಹೊಸದಾಗಿ ತಾಲ್ದಾರ್ ಬಂದಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಮುಂದಿನ ತಿಂಗಳಲ್ಲಿ ಎಲ್ಲ ಯಾರು ದಾರಿ ಇಲ್ವೋ, ಯಾವುದು ಎಲ್ಲಿ ರಾಜಕೀಯ ಇದೋ ಅದೆಲ್ಲ ತೆರವು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೀನಿ. ಎಕ್ಸಾಂಪಲ್ಗೆ ಸಕ್ನಳ್ಳಿ ಗ್ರಾಮದಲ್ಲಿ ಆರೋಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸರ್ವೆ ನಂಬರ್ 20-1-46 ಅದರಲ್ಲಿ ಸುಮಾರು ಎಕರೆ ಸರ್ಕಾರಿ ಜಾಗ ಇದ್ದು ಪಾಣಿದಾರರಿಗೆ ದಾರಿ ಬಿಡದಾರೆ ಕಾಂಪೌಂಡ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಕಾಂಪೌಂಡ್ ಒತ್ತುವರಿ ತೆರವು ಮಾಡೋದಕ್ಕೆ ನಾನು ಒಂದು ಅರ್ಜಿ ಕೊಟ್ಟಿದ್ದೀನಿ. ಕೂಡಲೇ ಸಾಹೇಬರು ಸ್ಥಳಕ್ಕೆ ಬಂದು ಅದು ಪರಿಶೀಲನೆ ಮಾಡಿ ತೆರವು ಮಾಡ್ಬೇಕಂತೆಲ್ಲ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾರೆ.